ಹಲೋ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಕಾಲಿಫ್ಲವರ್ ಮತ್ತು ಬಟಾಣಿಯಿಂದ ಹೇಗೆ ಪಲ್ಯ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ, ಒಂದು ಹೊಸ ಒಳ್ಳೆ ರೆಸಿಪಿನ. ಸೊ ನಾನೊಂದು ಸ್ವಲ್ಪ ಕಾಲಿಫ್ಲವರ್ನ ಕಟ್ ಮಾಡಿಕೊಂಡು ಕುದಿಸೋಕೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಸಿ ಬಟಾಣಿ ಇರುತ್ತಲ್ವ, ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದಿಯೋ ತನಕ ಬಿಡಬೇಕು. ನೋಡಿ, ಕಂಪ್ಲೀಟಾಗಿ ಒಂದು ಸ್ವಲ್ಪ ಕುದ್ದು ಮೆತ್ತಗಾಗಬೇಕು. ನೀವು ಕೈಯಿಂದ ಬೇಕಾದ್ರೆ ನೋಡ್ಕೊಳ್ಳಿ. ಈ ಕಡೆ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ಆ ಕಡೆ ಸ್ವಲ್ಪ ಮಿಕ್ಸಿಗೆ ಏನು ಹಾಕೋಬೇಕು ಅನ್ನೋದು ನೋಡ್ಕೊಳ್ಳಿ. ಒಂದು ಅರ್ಧ ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಬಾಜಿ ಮಸಾಲ ಪೌಡರ್ ಅಂತ ಸಿಗುತ್ತೆ ನೋಡಿ, ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಜೀರಿಗೆ ಪೌಡರ್, 3 ಕೂಡ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಮಸಾಲೆ ಖಾರ, ಒಂದು ಕಪ್ಪಟ್ಟು ಕಡಲೆ ಹಿಟ್ಟು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಇರಲಿಲ್ಲ ಅಂದರೆ ಪುಟಾಣಿ ಪೌಡರ್ ಹಾಕ್ಕೊಳ್ಳಿ. ಇವಾಗ ನೋಡಿ, ಪೂರ್ತಿ ಗ್ರೈಂಡ್ ಮಾಡಿಕೊಂಡು ಸಣ್ಣದಾಗಿ ಮಾಡಿ. ಇವಾಗ ಒಗ್ಗರಣೆ ಹೆಂಗೆ ಹಾಕೋದಂತ ಹೇಳ್ತೀನಿ ನೋಡಿ. ಒಲೆ ಮೇಲೆ ಕುದಿಸೋಕೆ ಇಟ್ಟಿದ್ರಲ್ವ, ಅದನ್ನು ಆಫ್ ಮಾಡಿ. ಇವಾಗ ಒಂದು ಸ್ವಲ್ಪ ಆಫ್ ಮಾಡಿಬಿಟ್ಟು ಈ ಕಡೆ ಒಗ್ಗರಣೆ ಹೇಗೆ ಹಾಕೋದಂತ ನೋಡಿ. ಒಂಚೂರು ಎಣ್ಣೆಗೆ ಒಂಚೂರು ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಆನಿಯನ್, ಕರಿಬೇವು, ಕೊತ್ತಂಬರಿನ ಹಾಕ್ಕೊಳ್ಳಿ. ಸರಿಯಾಗಿ ಎಣ್ಣೆಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿದೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಾರಿ ಸ್ಪೆಷಲ್ ಬಾಜಿನ ಟ್ರೈ ಮಾಡ್ಬೋದು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಲ್ವ, ಆ ಚಟ್ನಿನ ಹಾಕ್ಕೊಳ್ಳಿ. ಅಂದರೆ ಆವಾಗಲೇ ಹಾಕ್ಕೊಂಡಿದ್ರೆಲ್ಲ ಮಿಶ್ರಣ ಮಾಡ್ಕೊಳ್ಳಿ. ಇವಾಗ ಸ್ಪೂನಿಂದ ಮೊದಲಿನ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊರಿ. ಒಂದು ನಿಮಿಷ ಅಂತ ಸರಿಯಾಗಿ ಚೆನ್ನಾಗಿ ಸ್ವಲ್ಪ ಕುದಿಯೋಕೆ ಬಿಡಬೇಕು ಇದನ್ನು. ಯಾಕಂದರೆ ಪಲ್ಯ ಟೇಸ್ಟಿಯಾಗಿ ಬರುತ್ತೆ. 1-2 ನಿಮಿಷ ಈ ಥರ ಕುದಿಸೋದ್ರಿಂದ. ಹೊತ್ತಿಸ್ಬೇಡ್ರಿ, ಲೋ ಫ್ಲೇಮಲ್ಲಿ ಇಟ್ಟು ಹಾಗೆ ಮಿಕ್ಸ್ ಮಾಡ್ತಾಯಿರಿ. ಇವಾಗ ಆವಾಗಲೇ ಕುದಿಸೋಕೆ ಇಟ್ಟಿದ್ರಲ್ವ, ಅದನ್ನು ಆಫ್ ಮಾಡಿ ಅಂತ ಹೇಳಿದ್ದೆ ಅಲ್ವ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ಸ್ಪೂನಿಂದ. ಸೊ ಆಲ್ಮೋಸ್ಟ್ ಆಲ್ ಬಟಾಣಿ ಕುದ್ದಿರುತ್ತೆ. ಒಂದು ವೇಳೆ ಬಟಾಣಿ ಆವಾಗ ಕುದ್ದಿರಲಿಲ್ಲ, ನೀವು ಈ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡ್ರೆ 1-2 ತಾಸು ಮುಂಚೆನೇ ಬಟಾಣಿನ ನೆನೆಸಿಡಬೇಕು, ಆಮೇಲೆ ಕುದಿಸ್ಬೇಕು. ಇಲ್ಲ ನಾನು ನೆನೆಸಿಟ್ಟೋದನ್ನು ಮರ್ತೆ ಅಂತ ಅಂದ್ಕೊಂಡ್ರೆ ಜಾಸ್ತಿ ಹೊತ್ತು ಕುದಿಸ್ಬೇಕು. ಯಾಕಂದರೆ ಬಟಾಣಿ ಹಸಿ ಇರುತ್ತಲ್ವ, ಸೊ ಅದಕ್ಕೆ ಕುದ್ದಿರಲವು ಕಟ್ಟಿಯಾಗಿರುತ್ತೆ. ಸೊ ಅದನ್ನು ಪಲ್ಯಕ್ಕೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕು. ಆಮೇಲೆ ಪಲ್ಯನೂ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೊಡಿ, ಕಂಪ್ಲೀಟಾಗಿ ಚೆನ್ನಾಗಿ ಕುದ್ದಿರುತ್ತೆ. ಫೈನಲಿ ಪಲ್ಯ ರೆಡಿಯಾಗಿದೆ. ಒಂದು ಬೌಲ್ಗೆ ಸಪ್ರೇಟಾಗಿ ತೊಗೊಂಡು ಚಪಾತಿ, ರೋಟಿ, ತಂದೂರಿ ಜೊತೆಗೆ, ಆಮೇಲೆ ಲಿಕ್ವಿಡ್ ಆಗಿರೋದ್ರಿಂದ ಅನ್ನ ಜೊತೆನೂ ತಿನ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.